ವೀಕ್ಷಕರೇ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಟೀಚರ್ ವಂದನಾ ರೈ ಮಾತಾಡ್ತಿದ್ದೇನೆ. ಇವತ್ತು ನಮ್ಮ ಬ್ರಹ್ಮಕಲಶದ ಸುಸಂದರ್ಭದಲ್ಲಿ 16ರಿಂದ 28ರವರೆಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮೀಯರ್ ಇಲ್ಲಿ ನಮ್ಮ ಬ್ರಹ್ಮಕಲಶ ಕಾರ್ಯಕ್ರಮ ನಡೀತಾ ಉಂಟು. ಹೀಗೆ ನಾನು ಅಲ್ಲಿ ಕೂತ್ಕೊಂಡಿರಬೇಕಾದ್ರೆ ನನಗೆ ಒಬ್ಬರು ಮಹನೀಯರು ಸಿಕ್ಕಿದ್ರು. ನೀವಿಲ್ಲಿ ಕಾಣ್ಬೋದು, ನನ್ನ ಕೈಯಲ್ಲಿ ನಮಃ ಶಿವಾಯ ಅನ್ನುವಂಥದ್ದು ಬರೆದಿದ್ದ ನಾನು ನೋಡಿದರೆ ಒಂದು ಬುಕ್ ಅಲ್ಲ, ಅವರ ಹತ್ರ 1, 2, 6 ಬುಕ್ಕುಗಳಿವೆ. ಇದನ್ನು ಇವರು ಓಂ ನಮಃ ಶಿವಾಯ ಅಂತ ಹೇಳಿಬಿಟ್ಟು ಟೋಟಲ್ ಎಷ್ಟು ಇದು ತೋರಿಸಿದ್ರು. ನನಗೆ ಎಷ್ಟು ಸಲ ಬರೆದಿದ್ದೀರಿ ಕೇಳಿದೆ. ಆಗ ಹೇಳಿದ್ರು ಅವರು 1,08,864 ಬಾರಿ ಅವರು ಬರೆದಿದ್ದಾರೆ. ನಾವು ಯಾವಾಗಲೂ ಈ ಬ್ರಹ್ಮಕಲಶಕ್ಕೆ ಹೇಂ ನಮಃ ಶಿವಾಯ ಅಂತ ಜಪವನ್ನು ಮಾಡ್ತೇವೆ. ಆದರೆ ಬರ್ದವರು ಅಪರೂಪ. ಬರ್ದವರಲ್ಲಿ ನನಗೆ ಸಿಕ್ಕವರು ಇವರಷ್ಟು ಯಾರು ಬರಲಿಕ್ಕೆ ಇಲ್ಲ ಅಂತ ಎಣಿಸ್ತೇನೆ ನಾನು. ಸರ್, ನಿಮ್ಮ ಪರಿಚಯವನ್ನು ನಮಗೀಗ ಮಾಡಿಕೊಡ್ಬೇಕು. ನಾವು ಮೂಲತಃ ಮೇಯಾರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 150 ವರ್ಷದ ಹಿಂದೆ ಯಜಮಾನಿಕೆ ನಡೆಸಿದ ಕುಟುಂಬ. ನಮಗೆ ಬಜಗೋಳಿ ಶೇಟ್ ಕುಟುಂಬ ಅಂತ ಹೆಸರಿದೆ. ನಾವು ಅಲ್ಲಿಂದ ಶಿರೂರಿಗೆ, ಬೈಂದೂರು ಶಿರೂರು ಅಂತ ಅಲ್ಲಿ ಈಗ ವಾಸ ಇದ್ದೀವಿ. ನಾನೀಗ ಅಲ್ಲಿಂದ ಸಾಧಾರಣ 30 ವರ್ಷದ ಹಿಂದೆ ಬೆಂಗಳೂರು ವಾಸ ಆಗಿದ್ದೆ. ನಾವು ಇವಾಗ 32 ವರ್ಷದಿಂದ ಇಲ್ಲಿ 92ನೇ ಇಸ್ವಿಯಲ್ಲಿ ಇದಾಗಿತ್ತಲ್ಲ ಮೇಡಮ್, ಯಾವುದೊಂದು ಬ್ರಹ್ಮಕಲಶ, ಆ ಟೈಮಿಂದ ಇವಾಗ ಇಲ್ಲಿವರೆಗೆ ಬರ್ತಾ ಇದ್ದೀವಿ ಕುಟುಂಬದಿಂದ. ವರ್ಷಕ್ಕೊಮ್ಮೆ 1 ಬಾರಿ 2 ಬಾರಿ 4 ಬಾರಿ. ಮತ್ತು ಈ ಹವ್ಯಾಸ ಬರೆಯೋದು ನನಗಿದೆ, ಓದೋದು ಬರೆಯೋದು ಹವ್ಯಾಸ. ನಾನು ಸೆಪ್ಟೆಂಬರ್ 9ನೇ ತಾರೀಕಿಗೆ ಇಲ್ಲಿ ಸಂಕಲ್ಪಕ್ಕೆ 500 ಮಾಗಣಿಯವರಿಗೆ ಕರೆದವಾಗ ಅಲ್ಲಿದ್ದೆ, ಈ ಜಾಗದಲ್ಲಿ ಬಂದಿದ್ದೆ. ಆವಾಗ ಅವ್ರು ಹೇಳಿದ್ರು ಶಿವ ಪಂಚಾಕ್ಷರಿ ಜಪ ಮಾಡಿ ಅಂತ ಹೇಳಿದ್ರು. ನಾನು ಅಲ್ಲಿ ದೇವರ ಎದುರಿಗೆ ನಾನು ಬರೀತೀನಿ, ಎಷ್ಟಾಗತ್ತೆ ಅಷ್ಟು ಅಂತ ಸಂಕಲ್ಪ ಮಾಡಿ ಹೋಗ್ತೀನಿ. ಅದೇ ರೀತಿ ಪ್ರತಿನಿತ್ಯ ಬರಿತಾ ಇದ್ದೀನಿ. ಅಂದರೆ 300, 3 ಪೇಜು, 4 ಪೇಜು, 5 ಪೇಜು, 8 ಪೇಜು, ಹೀಗೆ ಮನಸ್ಸು ಬಂದಂಗೆ ಬರೆದಿದ್ದೆ. ಏನು ತೊಂದರೆ ಆಗಿಲ್ಲ ಇಲ್ಲಿ. ಆದ್ದರಿಂದ ಇಲ್ಲಿಗೆ ಸಮರ್ಪಣೆ ಮಾಡಲಿಕ್ಕೆ ಬಂದಿದ್ದೀನಿ. ಮತ್ತು ಇನ್ನೂ ಒಂದು 3 ಮುಖದ ರುದ್ರಾಕ್ಷಿ ಸರವನ್ನು ನಾನು ಅರ್ಪಣೆ ಮಾಡಿದ್ದೀನಿ. ನಾನು ಯಾವಾಗ ಹೊರಕಾಲದಲ್ಲಿ ಅದು ಬ್ರಹ್ಮಕಾರಿಗಾಗಿ ಅದು ವಿರಳ. ಇದು ಯಾವಾಗ ಬರೀತೀರಿ ನೀವು? ನಿಮಗೆ ಸಮಯ ಯಾವಾಗ? ಸಮಯ ಅಂದರೆ ಭಗವಂತ ಹೇಗೆ ಅನುಗ್ರಹ ಆಗ್ತದೆ. ನನ್ನ ಕೆಲಸ ಜನಗಳಿಗೆ ಫ್ರೀ ತುಂಬ ಅಂತ ಹೇಳ್ತಾರೆ, ಆದರೆ ನನಗೆ ಕೆಲಸ ಯಾವತ್ತೂ ಇರ್ತದೆ. ನಾನು ಫ್ರೀ ಪುರ್ಸೋತಿಲ್ಲ ಅಂತ ಹೇಳೋದೇ ಇಲ್ಲ. ಫ್ರೀ ಇದ್ದ ಟೈಮ್ನಲ್ಲಿ ಓದೋದು ಬರೆಯೋದು ಅಭ್ಯಾಸ. ಕೆಲಸ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಸಮಯ ಇಲ್ಲ ಅಂತ ಹೇಳುವುದಲ್ಲ. ನಾನು ಅದು ಹೇಳೋದು, ನಮಗೆ ಇಚ್ಛೆ ಇದ್ದಾಗ ನಾವು ಖಂಡಿತ ಯಾವುದನ್ನು ಕೂಡ ಸಾಧನೆ ಮಾಡ್ಬೋದು ಅನ್ನೋದನ್ನು ನೀವು ಇವತ್ತು ಮಾಡಿ ತೋರಿಸಿದ್ದೀರಿ. ನಮ್ಮ ಇಡೀ ಸಮಿತಿಯ ಪರವಾಗಿ, ಬ್ರಹ್ಮಕಲಶ ಸಮಿತಿಯ ಪರವಾಗಿ ನಿಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ದೇವರು, ನಮ್ಮ ಮಹಾಲಿಂಗೇಶ್ವರ ದೇವರು ನಿಮ್ಮ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಸದಾಕಾಲ ನೆಮ್ಮದಿಯ ಜೀವನವನ್ನು ಕರುಣಿಸಿಲ್ಲ ಅಂತ ಸಮಿತಿಯ ಪರವಾಗಿ ನಾವು ವಿಜ್ಞಾಪನೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಸರ್. ಈಗ ಬ್ರಹ್ಮಕಲಶ ದಿವಸ ಇದನ್ನು ನೀವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೀಕ್ಷಕರೇ. ಇಂತಹ ಮಹನೀಯರು ಇದ್ದರೆ ಈಗಿನ ಕಾಲದಲ್ಲಿ ಮಕ್ಕಳು ಕೂಡ ಬರೆಯುವಂಥದ್ದು ಎಲ್ಲ ಕಡಿಮೆ. ಆದರೆ ನೋಟ್ಸ್ ಬರೀಲಿಕ್ಕೂ ಅವರು ಹಿಂದೆ ಮುಂದೆ ನೋಡುವಾಗ ಇಂತಹ ಒಂದು ಸಂಸ್ಕೃತಿಗಳು ಬರಬೇಕು, ಮಕ್ಕಳಿಗೂ ಕೂಡ ನಾವು ಕಲಿಸಬೇಕು. ದೇವರೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಸರ್ವೇ ಜನ ಸುಖಿನೋ ಭವಂತು.